ಆತ್ಮೀಯ ಸ್ನೇಹಿತರೆ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು ಕರ್ನಾಟಕ TT 2024ರ ಎಕ್ಸಾಮಿಗೆ ಬರ್ತಕ್ಕಂತಹ ಮ್ಯಾಥ್ಸ್, ಅದರಲ್ಲೂ ಎಸ್ಪೆಷಲಿ ಅಲ್ಜಿಬ್ರಾ ಒಳಗೆ ಬೀಜಗಣಿತದಲ್ಲಿ ಬರ್ತಕ್ಕಂತಹ ಪ್ರಮುಖ ಪ್ರಶ್ನೆ ಉತ್ತರಗಳನ್ನ ಇವತ್ತಿನ ಕ್ಲಾಸ್ ಒಳಗೆ ನಾವು ಕಲಿಯೋಣಂತ. ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ಫಸ್ಟ್ ಕ್ವಶನ್ ಏನು ಕೊಟ್ಟಾರೆ ನೋಡಿರಿ. The length of a cuboid is given by a polynomial. Length of the cuboid given by a polynomial 2x cube plus 3x square minus 3x minus 2. If the length is x plus 2 units. ಏನು ಕೊಟ್ಟಾರ? ಫಸ್ಟ್ ವಾಲ್ಯೂಮ್ ಕೊಟ್ಟಾರ, ಅದರದ್ದು ಲೆಂತ್ ಕೊಟ್ಟಾರ. ದೆನ್ ದ ಅದರ್ 2 ಡೈಮೆನ್ಷನ್ಸ್ ಆರ್, ಇನ್ನೆರಡು ಡೈಮೆನ್ಷನ್ನ ಫೈಂಡ್ ಔಟ್ ಮಾಡಬೇಕು. ಆಲ್ರೆಡಿ ಅವರು ಏನು ಕೊಟ್ಟಾರೆ? 2 ಆಪ್ಷನ್, ಎಲ್ಲ 4 ಆಪ್ಷನ್ ಕೊಡ್ತಾರೆ, ಅದ್ರೊಳಗೆ ಒಂದು ಆಪ್ಷನ್ನ ಚೂಸ್ ಮಾಡಬೇಕು. ಏನು ಮಾಡ್ಬೇಕು? ನಮಗೆ ಅದರ್ 2 ಡೈಮೆನ್ಷನ್ಸನ್ನು ಫೈಂಡ್ ಔಟ್ ಮಾಡಬೇಕು. ಏನು ಕೊಟ್ಟಾರೆ? ಆಯತಘನದ ಘನಫಲ ಕೊಟ್ಟಾರ, ಹೌದಿಲ್ರಿ? ವಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್ ಅಂದ್ರೆ ಘನಫಲ ಕೊಟ್ಟಾರ. ಇದೇನಿರ್ತದೆ ಬೀಜೋಕ್ತಿ ರೂಪದಲ್ಲಗೈತಿ. ಅದ್ರೊಳಗೆ ಒಂದು ಉದ್ದ ಏನು ಕೊಟ್ಟಾರ? x+2 ಮಾನಗಳಾದ್ರೆ ಇವುದೆರಡು ಆಯಾಮಗಳನ್ನು ಏನು ಮಾಡ್ಬೇಕು? ನಾವು ಕಂಡುಹಿಡಿಬೇಕು. ಯಾವ ರೀತಿ ಮಾಡ್ಬೇಕು ನೋಡ್ರಿ ಇದನ್ನ. ಫಸ್ಟ್ ಏನು ಕೊಟ್ಟಿರ್ತಾರಲ್ಲ ಅದನ್ನ ಮೊದಲು ಹಚ್ಕೋರಿ. ಘನಫಲ ಕೊಟ್ಟಾರ, ವಾಲ್ಯೂಮ್ ಕೊಟ್ಟಾರ, ನೆಕ್ಸ್ಟ್ ಲೆಂತ್ ಕೊಟ್ಟಾರ, x+2 ಯೂನಿಟ್. ಅದರ್ 2 ಡೈಮೆನ್ಷನ್ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ, ಈ x+2ಲೇ 2x³ + 3x ಸ್ಕ್ವೇರ್ ಮೈನಸ್ 3x ಮೈನಸ್ 2ಕ್ಕೆ ಡಿವಿಷನ್ ಮಾಡಬೇಕು. ಡಿವಿಷನ್ ಮೆಥಡ್ ಅಂದರೆ ಯಾವ ರೀತಿ ಮಾಡ್ಬೇಕಂದ್ರೆ, ಇಲ್ಲಿ ಇಲ್ಲಿ ಏನೈತಿ? ಫಸ್ಟ್ ಟರ್ಮ್ ಏನೈತಿ? 2x³ ಐತಿ, ಹೌದಾ? ಇಲ್ಲಿ ನೋಡಿದ್ರೆ x ಐತಿ. ಈ x ಹೋಗಿ 2x³ ಆಗಬೇಕಂದ್ರೆ ಈ ಎಕ್ಸಕ್ಕೆ ಎಷ್ಟರಲ್ಲಿ ಗುಣಿಸ್ಬೇಕು ನಾವು? ಈ ಎಕ್ಸಕ್ಕೆ ನಾವು 2x² ಗುಣಿಸಿದ್ರೆ, ಈ ಎಕ್ಸಕ್ಕೆ 2x² ಗುಣಿಸಿದ್ರೆ ಅದು ಏನಾಕೈತಿ? 2x³ ಆಕೈತಿ. ಅದಕ್ಕೆ ನೋಡಿರಿ, ಅದಕ್ಕೆ ಏನು ಮಾಡ್ಬೇಕು? ಫಸ್ಟ್ 2x ಇಂಟು 2x² ಅಂದ್ರೆ 2x³ ಪ್ಲಸ್ 2 ಇಂಟು 2x² ಅಂದ್ರೆ 4x². ಅವಾಗೂ ನಾವು ಮೊದಲು ಏನು ಮಾಡಬೇಕು? ಚಿಹ್ನೆ ಚೇಂಜ್ ಮಾಡಬೇಕು. ಇಲ್ಲಿ ಪ್ಲಸ್ ಇದ್ರೆ ಮೈನಸ್ ಹಚ್ಕೋರಿ, ಪ್ಲಸ್ ಇದ್ರೆ ಮೈನಸ್ ಹಚ್ಕೋರಿ, ಇವೆರಡಂದ್ರೂ ಕ್ಯಾನ್ಸಲ್ ಆದವು. ಇಲ್ಲೇನಿದೀಗ ಮೈನಸ್ ಐತಿ, ಇಲ್ಲೇ ಪ್ಲಸ್ ಐತಿ. ಪ್ಲಸ್ ಮೈನಸ್ ಬಂದ್ರೆ ಕಳೆದ ದೊಡ್ಡ ಸಂಖ್ಯೆ ಚಿಹ್ನೆ ನೀಡಬೇಕು. ಹಂಗಂದ್ರೆ ಇಲ್ಲಿ 4ರಾಗ 3 ಕಳೆದ್ರೆ 1x, ಹಂಗಂದ್ರೆ -x². ದೊಡ್ಡ ಸಂಖ್ಯೆ 4ರಿಂದ ಏನೈತಿ? ಮೈನಸ್ ಐತಿ, -x². ನೆಕ್ಸ್ಟ್ -3x ಆ್ಯಸ್ ಇಟ್ ಈಸ್ ಇಡ್ರಿ, -2 ಆ್ಯಸ್ ಇಟ್ ಈಸ್ ಇಡ್ರಿ. ಈ ಸ್ಟೆಪ್ ಒಳಗೆ ಏನು ಮಾಡ್ಕೋಬೇಕು? ಇಲ್ಲಿ ಮೊದಲೇ ಪದ ಏನೈತಿ? -x² ಐತಿ. ನಮಗಿರೋದಿಲ್ಲ ಏನೈತಿ? x ಐತಿ, ಹೌದಾ? ಹಾಗಂದ್ರೆ ಈ x ಹೋಗಿ x² ಆಗ್ಬೇಕಂದ್ರೆ, ಈ x ಹೋಗಿ -x² ಆಗ್ಬೇಕಂದ್ರೆ ಈ ಎಕ್ಸಕ್ಕೆ ಎಷ್ಟರಲ್ಲಿ ಗುಣಿಸ್ಬೇಕು ನಾವು? -xಲ್ಲಿ ಗುಣಿಸ್ಬೇಕು. ಆ -xನ್ನು ಇಲ್ಲಿ ಬರೀಬೇಕು. -x ಇಂಟು x ಅಂದ್ರೆ -x², -x ಇಂಟು 2 ಅಂದ್ರೆ -2x. ನೋಡಿರಿ, ತಿಳಿತಲ್ಲ ಇದು? ಈಗೇನು ಮಾಡಿರಿ? ಈಗ ಮೈನಸ್ ಅಂದ್ರೆ ಚಿಹ್ನೆ ಚೇಂಜ್ ಮಾಡಿರಿ, ಪ್ಲಸ್ ಇಡ್ರಿ. ಇಲ್ಲಿ ಮೈನಸ್ ಐತಂದ್ರೆ ಇಲ್ಲೇ ಪ್ಲಸ್ ಬರ್ಕೋರಿ. ಇವೆರಡು ಅಂದ್ರೂ ಕ್ಯಾನ್ಸಲ್ ಅದು. ಈಗ ಇಲ್ಲಿ -3x ಐತಿ, ಇಲ್ಲಿ -3x ಐತಿ, ಇಲ್ಲಿ +2x ಐತಿ. ಹಂಗಂದ್ರೆ 3ರಾಗ 2 ಕಳೆದ್ರೆ -x². ನೋಡಿರಿ, -3x + 2x ಅಂದ್ರೆ -x ಬಂತು. ನೆಕ್ಸ್ಟ್ ಈ -2ಕ್ಕೆ -2 ಆ್ಯಸ್ ಇಟ್ ಈಸ್ ಇಡ್ರಿ. ನೆಕ್ಸ್ಟ್ ಸ್ಟೆಪ್ ಒಳಗೆ ಏನೈತಿಲ್ಲ? ಇಲ್ಲಿ ನೋಡಿದ್ರೆ -x ಐತಿ, -2 ಐತಿ, ಹೌದಾ? ಇಲ್ಲಿ ನೋಡಿದ್ರೆ x ಐತಿ. x ಹೋಗಿ -x ಆಗಬೇಕಂದ್ರೆ ಇದಕ್ಕೆ ಎಷ್ಟರಲ್ಲಿ ಗುಣಿಸ್ಬೇಕು? -1ರಲ್ಲಿ ಈ x ಗುಣಿಸಿದ್ರೆ -x ಆಕೈತೆ. ಆ ಮೈನಸ್ ಅಂದ್ರೆ ಇಲ್ಲಿ ಹಚ್ಕೋರಿ. ಈ ಎರಡಕ್ಕೂ ಈ -1ರಲ್ಲಿ ಗುಣಿಸಿ ಅದನ್ನು ಇಲ್ಲಿ ಹಚ್ಬೇಕು. ನೋಡಿರಿ, ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಮಾಡಿರಿ? x ಇಂಟು ಮೈನಸ್ ಅಂತಂದ್ರೆ -x, ಪ್ಲಸ್ ಇಂಟು ಮೈನಸ್ ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್, 2 1 2. ಈಗ ಚಿಹ್ನೆ ಚೇಂಜ್ ಮಾಡಿರಿ, ಪ್ಲಸ್ ಇಲ್ಲೇ ಮೈನಸ್ ಐತಂದ್ರೆ ಇಲ್ಲಿ ಪ್ಲಸ್ ಬರೀರಿ. ಇವೆರಡೂ ಕ್ಯಾನ್ಸಲ್ ಆಗ್ತಾವೆ, 0 ಬಂತು. ಈಗ ನಮ್ಗೆ ಬಂದಿದ್ದೆ, ಈಗ ನಮಗಿಲ್ಲೇ 2x² -x -1. ಈಗ ಇದನ್ನು ನಾವು ಮತ್ತೆ ಬಿಡಿಸ್ಬೇಕು. ಇದನ್ನು ಯಾವ ರೀತಿ ಬಿಡಿಸ್ಬೇಕು? ಇಲ್ಲಿ ಇದನ್ನು ಗುಣಿಸಿದ್ರೆ -2 ಆಯ್ತು. ಈ -2 ಒಳಗೆ 2 1 2. ನಮ್ಗೆ ನಡ್ಕಿನ ಚಿಹ್ನೆ ಮೈನಸ್ ಬೇಕಂದ್ರೆ ದೊಡ್ಡ ಸಂಖ್ಯೆ ಮುಂದೆ ಮೈನಸ್ ಇಡಬೇಕು, ಸಣ್ಣ ಸಂಖ್ಯೆ ಮುಂದೆ ಪ್ಲಸ್ ಇಡ್ರಿ. ಹಂಗಂದ್ರೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಮಾಡ್ಕೋಬೇಕಿಲ್ಲ? -2x² ಆ್ಯಸ್ ಇಟ್ ಈಸ್ ಇಡ್ರಿ. ಇಲ್ಲಿ -x ಇರೋ ಜಾಗದಾಗ -2x -x ಬರ್ಕೋರಿ. ನೆಕ್ಸ್ಟ್ -1. ಈಗ ಇದ್ರೊಳಗೆ 2 ಗುಂಪು ಮಾಡಿಕೊಂಡು ಕಾಮನ್ ತೊಗೋಬೇಕು. ನೋಡಿರಿ, ಇದ್ರೊಳಗೆ 2 ಗ್ರೂಪ್ ಮಾಡ್ಕೊರಿ.
ಇದೊಂದು ಗುಂಪು ಮಾಡ್ಕೊರಿ, ಇದೊಂದು ಗುಂಪು ಮಾಡಿರಿ. ಇದ್ರಾಗ 2x ಕಾಮನ್ ತೆಗೆದ್ರೆ ಇಲ್ಲಿ ಎಕ್ಸ್ ಉಳಿದಿದ್ದೇನಿಲ್ಲಿ ಎಕ್ಸ್ ಮೈನಸ್ 1. ಇಲ್ಲಿ +1 ಏನು ಕಾಮನ್ ಇಲ್ಲ ಅಂದ್ರೆ +1 ಕಾಮನ್ ತೆಗಿರಿ. ಇಲ್ಲಿ ಉಳಿದಿದ್ದೇನೆ ಎಕ್ಸ್ ಮೈನಸ್ 1. ಇಲ್ಲೂ ಎಕ್ಸ್ ಮೈನಸ್ 1, ಇಲ್ಲೂ ಎಕ್ಸ್ ಮೈನಸ್ 1. ಆ ಎಕ್ಸ್ ಮೈನಸ್ 1ನ್ನು ಕಾಮನ್ ತೆಗೆದ್ರೆ ಇಲ್ಲಿ ಉಳಿದಿದ್ದೇನೋ 2x, ಇಲ್ಲಿ ಉಳಿದಿದ್ದೇನೆ +1. ಹಾಗಂದ್ರೆ ಎಕ್ಸ್ ಮೈನಸ್ 1 ಇಂಟು 2x + 1 ಈಸ್ ದ ಆನ್ಸರ್. ನೋಡಿರಿ ಆಪ್ಷನ್ ನಂಬರ್ 1 ಈಸ್ ದ ರೈಟ್ ಆನ್ಸರ್. ನೋಡಿರಿ 2x - 1 ಮತ್ತು 2x + 1 ಮಾನಗಳು ಈಸ್ ದ ರೈಟ್ ಆನ್ಸರ್. ತಿಳಿತಲ್ಲ ಇದು. ನೆಕ್ಸ್ಟ್ ಕ್ವಶನ್ ನೋಡಿರಿ. ದ ವ್ಯಾಲ್ಯೂ ಆಫ್ a when the point 3, 4 lies on the line y is equal to ax plus 7 divided by 3 is. First option is 2 divided by 5. Second option is 5 by 3. Third option is 3 divided by 5. Fourth option is 2 divided by 7. ನೋಡಿ 3, 4 ಬಿಂದುವು y is equal to ax plus 7 divided by 3 ರೇಖೆಯ ಮೇಲಿದ್ದರೆ ಏನ ಬೆಲೆಯನ್ನು ಕಂಡುಹಿಡಬೇಕು. ಇದಂತೂ ಬಹಳ ಈಸಿ ಕ್ವಶನ್ ರೀ. ಇದನ್ನು ಯಾವ ರೀತಿ ಮಾಡಬೇಕು ನೋಡಿ. ಫಸ್ಟ್ ಏನು ಮಾಡ್ಕೊರಿ, y is equal to ax plus 7 divided by 3 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಗಿವನ್ ಪಾಯಿಂಟ್ ಏನು ಪಾಯಿಂಟ್ ಕೊಟ್ಟಾರ ಅವರು 3, 4 ಪಾಯಿಂಟ್ ಕೊಟ್ಟಾರ. ಇದರ ಅರ್ಥ ಏನು, ಎಕ್ಸ್ ಬೆಲೆ 3, y ಬೆಲೆ 4. x, 5 ಯಾವಾಗೂ x, yನೇ ಇರ್ತೈತಿ. ಮೊದಲೇ ಕೊಟ್ಟಿದ್ದು ಎಕ್ಸ್ ಬೆಲೆ, ಆಮೇಲೆ ಕೊಟ್ಟಿದ್ದು y ಬೆಲೆ. ಹೌದಾ? ಹಾಗಂದ್ರೆ ಇಲ್ಲಿ ಎಲ್ಲಿ ಎಕ್ಸ್ ಐತೆ ಅಲ್ಲಿ 3 ಹಾಕ್ರಿ. y ಇದ್ದಲ್ಲಿ ಇದ್ರೊಳಗೆ ಎಲ್ಲಿ ಎಕ್ಸ್ ಐತಲ್ಲೇ 3 ಹಾಕ್ರಿ. y ಇದ್ದಲ್ಲಿ ಏನು ಮಾಡಿರಿ, y ಇದ್ದಲ್ಲಿ 4 ಹಾಕ್ರಿ. ನೋಡಿರಿ y ಇದ್ದಲ್ಲಿ 4ಕ್ಕೆ 4 ಎ ಅಂದ್ರೆ ಆ್ಯಸ್ ಇಟ್ ಈಸ್ ಎ ಹಂಗೆ ಇಡ್ರಿ. ಎಕ್ಸ್ ಅಂದ್ರೆ 3 ಎ ಆಯ್ತು. ಪ್ಲಸ್ 7ಕ್ಕೆ 7 ಡಿವೈಡೆಡ್ ಬೈ 3. ನೆಕ್ಸ್ಟ್ ಒಳಗೆ ಓರೆ ಗುಣಾಕಾರ ಮಾಡಿರಿ. 4 3 12, 3a + 7 ಆ್ಯಸ್ ಇಟ್ ಈಸ್ ಇಡ್ರಿ. ನೆಕ್ಸ್ಟ್ ಸ್ಟೆಪ್ ಒಳಗೆ 2 12 ಹಂಗೆ ಇಟ್ಕೊರಿ. +7 ಈ ಕಡೆ ಬಂದ್ರೆ -7 ಈಸ್ ಈಕ್ವಲ್ ಟು 3a. ನೆಕ್ಸ್ಟ್ 3a ಈಸ್ ಈಕ್ವಲ್ ಟು 12 7 ಕಳೆದ್ರೆ 5. ಎ ಈಸ್ ಈಕ್ವಲ್ ಟು ಏನಾಗೈತೆ 5. ಇದು ಈ ಕಡೆ ಗುಣಾಕಾರ ಐತೆ, ಈ ಕಡೆ ಬಂದ್ರೆ ಏನಾಗುತ್ತೆ ಭಾಗಾಕಾರ. ಎ ಈಸ್ ಈಕ್ವಲ್ ಟು 5/3 ಈಸ್ ದ ರೈಟ್ ಆನ್ಸರ್. ಹಂಗಂದ್ರೆ ಆಪ್ಷನ್ ನಂಬರ್ ನೋಡಿರಿ, ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್. ನೋಡಿರಿ ಆಪ್ಷನ್ ನಂಬರ್ 2 ಏನು ಕೊಟ್ಟಾರ 5/3 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿರಿ. ದ ವ್ಯಾಲ್ಯೂ ಆಫ್ x into y in a pair of linear equation 2x plus 3y is equal to 14 and 2x minus 3y is equal to 2 is. First option is 16, next option is 24, third option is 8, fourth option is 12. ರೇಖಾತ್ಮಕ ಸಮೀಕರಣ ಜೋಡಿ 2x plus 3y is equal to 14 ಮತ್ತು 2x minus 3y is equal to 2 ರಲ್ಲಿ x into yನ ಬೆಲೆಯನ್ನು ಕಂಡುಹಿಡಿಯಬೇಕು. ನೋಡಿರಿ ಇದನ್ನು ಯಾವ ರೀತಿ ಮಾಡ್ಬೇಕಂದ್ರೆ, ಫಸ್ಟ್ ಏನು ಕೊಟ್ಟಾರ 2x. ನೋಡಿರಿ ಫಸ್ಟ್ ಏನು ಕೊಟ್ಟಾರಿ 2x plus 3y is equal to 14, 2x minus 3y is equal to 2. ಈ ಸಮೀಕರಣ ಎರಡನ್ನೂ ನಾವು ಬಿಡಿಸಿ x ಮತ್ತು y ಬೆಲೆಯನ್ನು ಕಂಡುಹಿಡಬೇಕು. ಹಾಗಂದ್ರೆ ಬಿಡಿಸ್ಬೇಕಂದ್ರೆ ಇಲ್ಲಿ ಪ್ಲಸ್ ಮೈನಸ್ ಐತಂದ್ರೆ +3y - 3y ಕ್ಯಾನ್ಸಲ್ ಆಯ್ತು. ಇಲ್ಲಿ ಎರಡು ಕಡೆ ಪ್ಲಸ್ ಅದಾವಂದ್ರೆ ಕೂಡಿಸ್ಬೇಕು. 2ಕ್ಕೆ 2 ಕೂಡಿಸಿದ್ರೆ 4, 14ಕ್ಕೆ 2 ಕೂಡಿಸಿದ್ರೆ 16. x is equal to 16 ಬಾಗ್ಲೆ ಇದು ಗುಣಾಕಾರ ಐತಿ, ಈ ಕಡೆ ಬಂದರೆ ಭಾಗಾಕಾರ ಆಯ್ತು. 4 1 4 4 16, x is equal to 4 ಬಂತು. ಈ x equal to 4 ಬೆಲೆಯನ್ನು ಯಾವುದಾದ್ರೂ ಒಂದು ಸಮೀಕರಣ, ಇವೆರಡರಿಗೆ ಯಾವುದಾದ್ರೂ ಒಂದು ಸಮೀಕರಣದಾಗ ವ್ಯಾಲ್ಯೂನ ಪುಟ್ ಮಾಡ್ಬೇಕಂದ್ರೆ ವ್ಯಾಲ್ಯೂನ ಆದೇಶಿಸ್ಬೇಕು. ಆದೇಶಿಸಿದ್ರೆ ಏನು ಮಾಡ್ತೈತಿ, ಆದೇಶಿಸಿ ಬೆಲೆಯನ್ನು ಕಂಡುಹಿಡಬೇಕು, yನ ಬೆಲೆಯನ್ನು ಕಂಡುಹಿಡಬೇಕು. ಈಗ ನೋಡ್ರಿ 2x plus 3y is equal to 14. 2ಕ್ಕೆ 2 ಆ್ಯಸ್ ಇಟ್ ಈಸ್ ಇಡ್ರಿ. x ಅಂದ್ರೆ ಇಷ್ಟು 4 ಪ್ಲಸ್ 3yಕ್ಕೆ 3y is equal to 14. 4 2 8 ಪ್ಲಸ್ 3y is equal to 14. 3y is equal to 14 ಪ್ಲಸ್ 8 ಈ ಕಡೆ ಬಂದ್ರೆ -8. 3y is equal to 14ರಾಗ 8 ಕಳೆದ್ರೆ 6. y is equal to ಏನು ಬಂತು 6 ಭಾಗಲೆ 3, 6. ಈಗ ಇದು 3 ಗುಣಾಕಾರ ಈ ಕಡೆ ಬಂದ್ರೆ ಭಾಗಾಕಾರ ಆಯ್ತು. 3 1 3 2 ಹಾಗಂದ್ರೆ yನ ಬೆಲೆ ಎಷ್ಟು ನಮ್ಗೆ ಬಂದೀಗ 2. ನೋಡಿರಿ ಕನ್ಫ್ಯೂಸ್ ಒಳಗೆ 2 ಬಂತು 4 ಬಂತು ಅಂದ್ರೆ ಡೈರೆಕ್ಟ್ ಆನ್ಸರ್ ಬರೀಬಾರ್ದು. ಅವ್ರು ನಮ್ಗೆ ಏನು ಕಂಡುಹಿಡಿ ಅಂದ್ರೆ x ಇಂಟು y ಮಾಡಂದ್ರೆ, x ಇಂಟು y ಮಾಡಿದ್ರೆ 4 ಇಂಟು 2 ಅಂದರೆ 4 2 8 ಈಸ್ ದ ರೈಟ್ ಆನ್ಸರ್. ನೋಡಿರಿ ಆಪ್ಷನ್ ನಂಬರ್ ಎಷ್ಟು ನೋಡಿರಿ, ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. ಆಪ್ಷನ್ ನಂಬರ್ 3 ಒಳಗೆ 8 ಕೊಟ್ಟರೆ ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ದ ವ್ಯಾಲ್ಯೂ ಆಫ್ x to the power a divided by x to the power b ಹೋಲ್ ಪವರ್ ಏನು ಕೊಟ್ಟಾರೆ a² plus ab plus b² ಇಂಟು x to the power b ಡಿವೈಡೆಡ್ ಬೈ x to the power c ಹೋಲ್ ಪವರ್, ಇವೆರಡಕ್ಕೂ ಪವರ್ ಮೇಲೆ ಏನು ಕೊಟ್ಟಾರೆ b² plus bc plus c².
ಇಂಟು ಇನ್ನೊಂದು ಏನು ಕೊಟ್ಟಾರೆ ಎಕ್ಸ್ ಟು ದ ಪವರ್ ಸಿ ಡಿವೈಡೆಡ್ ಬೈ ಎಕ್ಸ್ ಟು ದ ಪವರ್ ಎ ಹೋಲ್ ಪವರ್ ಏನು ಕೊಟ್ಟಾರ ಸಿ ಸ್ಕ್ವೇರ್ ಪ್ಲಸ್ ಸಿ ಎ ಪ್ಲಸ್ ಎ ಸ್ಕ್ವೇರ್ ಈಸ್ ನೋಡಿರಿ. ಇದರ ಬೆಲೆಯನ್ನು ಇವೇನು ಕೊಟ್ಟಾರಲ್ಲ ಇದರದ ಬೆಲೆಯನ್ನು ನಾವೇನು ಮಾಡಬೇಕು ಕಂಡುಹಿಡಬೇಕು. ಫಸ್ಟ್ ಆಪ್ಷನ್ 1 ಕೊಟ್ಟಾರ, ಸೆಕೆಂಡ್ ಆಪ್ಷನ್ ಎಕ್ಸ್, ಥರ್ಡ್ ಆಪ್ಷನ್ -1, ಫೋರ್ತ್ ಆಪ್ಷನ್ 0 ಕೊಟ್ಟಾರ. ಇದನ್ನು ಯಾವ ರೀತಿ ಮಾಡ್ಬೇಕಂದ್ರೆ ನೋಡಿರಿ, ಫಸ್ಟ್ ಏನು ಮಾಡ್ಬೇಕು, ಇದನ್ನು ಬಿಡಿಸ್ಕೋಬೇಕು. ಯಾವ ರೀತಿ ಅಂದ್ರೆ ಯಾವಾಗ ನೋಡಿರಿ ಎಕ್ಸ್ ಟು ದ ಪವರ್ ಎ ಡಿವೈಡೆಡ್ ಬೈ ಎಕ್ಸ್ ಟು ದ ಪವರ್ ಬಿ ಕೊಟ್ಟಾರಂದ್ರೆ ಮ್ಯಾಲೆ 2 ಕೊಟ್ಟಾರಂತವ್ರಿ. ಈ 2ರಲ್ಲಿ ಇದಕ್ಕೆ ಗುಣಿಸ್ತೀರಿ, ಹೌದಾ? ಇದಕ್ಕೂ ಗುಣಿಸ್ತೀರಿ, 2 ಎ ಆಕೈತಿ, ಈ ಛೇದಕ್ಕೂ ಗುಣಿಸ್ತೀರಿ 2 ಬಿ ಆಕೈತಿ. ಅದೇ ರೀತಿ ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರಕ್ಕೆ ಈ ಎಲೆ ಗುಣಿಸ್ಬೇಕು. ಅದೇ ರೀತಿ ಕೆಳಗಿಂದ ಛೇದಕ್ಕೆ ಈ ಬಿಲೇ ಇದಕ್ಕಷ್ಟು ಗುಣಿಸ್ಬೇಕು. ಇನ್ನೊಂದು ಕಲ್ತಿರಲ್ಲ ಪ್ರಾಪರ್ಟಿ ಏನಂದ್ರೆ ಎಕ್ಸ್ ಟು ದ ಪವರ್ ಎ ಟು ದ ಪವರ್ ಎ ಪ್ಲಸ್ ಬಿ ಇತ್ತಂದ್ರೆ ಇದನ್ನು ಯಾವ ರೀತಿ ಬರಿತೀವಿ ಅಂದ್ರೆ ನಾವು ಎಕ್ಸ್ ಟು ದ ಪವರ್ ಎ ಟು ದ ಪವರ್ ಎ ಇಂಟು ಇಲ್ಲಿ ಪ್ಲಸ್ ಇದ್ರೆ ಇಂಟು ಎಕ್ಸ್ ಟು ದ ಪವರ್ ಎ ರೇಸ್ ಟು ಬಿ, ಎರಡಕ್ಕೂ ನಡುವೆ ಇಂಟು ಹಾಕಿ ಬರೀತಿರಲ್ಲ ನೋಡಿರಿ. ಎ ರೇಸ್ ಟು ಎಮ್ ಪ್ಲಸ್ ಎನ್ ಇತ್ತಂದ್ರೆ ಏನು ಬರೀತೀರಿ ನೀವು, ಎ ರೇಸ್ ಟು ಎಮ್ ಇಂಟು ಎ ರೇಸ್ ಟು ಎನ್, ಹೌದಾ? ಅಥವಾ ಎ ಸ್ಕ್ವೇರ್ ರೇಸ್ ಟು ಎಮ್ ಪ್ಲಸ್ ಎನ್ ಕೊಟ್ರೆ ಎ ರೇಸ್ ಟು 2 ಇದು ಗುಣಿಸ್ತೀರಿ 2m ಇಂಟು ಎ ರೇಸ್ ಟು 2 ಇಂಟು ಎನ್ ಬರೀತಿರಲ್ಲ. ಅದೇ ರೀತಿ ಇಲ್ಲಿ ನಾ ಹೆಂಗೆ ಬರ್ತೀನಿ ಅಂದ್ರೆ ಈಗ ಈ ಎಲೆ ಗುಣಿಸ್ತೀನಿ ಎಕ್ಸ್ ಟು ದ ಪವರ್ ಎ ಇಂಟು ಎ ಸ್ಕ್ವೇರ್ ಅಂದರೆ ಎ ಕ್ಯೂಬ್. ಇಲ್ಲಿ ಪ್ಲಸ್ ಇರೋ ಜಾಗದಾಗ ನಾ ಏನು ಹಾಕೀನಿ ಇಂಟು ಎಕ್ಸ್ ಟು ದ ಪವರ್ ಇದರಲ್ಲಿ ಗುಣಿಸ್ರಿ ಎ ಇಂಟು ಎ ಬಿ ಅಂದರೆ ಎ ಸ್ಕ್ವೇರ್ ಬಿ, ಮತ್ತು ಇಲ್ಲಿ ಪ್ಲಸ್ ಐತಂದರೆ ಇಲ್ಲಿ ಇಂಟು ಹಾಕ್ತೀನಿ ಎಕ್ಸ್ ಟು ದ ಪವರ್ ಎ ಇಂಟು ಬಿ ಸ್ಕ್ವೇರ್ ಅಂದರೆ ಎ ಬಿ ಸ್ಕ್ವೇರ್. ಅದೇ ರೀತಿ ಛೇದಕ್ಕೆ ನಾನು ಈ ಬಿಲೆ ಪ್ರತಿಯೊಂದಕ್ಕೂ ಗುಣಿಸಿ ಇಂಟು ಹಾಕಿ ಬರ್ಕೊತೀನಿ ನೋಡಿರಿ. ಎಕ್ಸ್ ಟು ದ ಪವರ್ ಎ ಸ್ಕ್ವೇರ್ ಇಂಟು ಬಿ ಅಂದರೆ ಎ ಸ್ಕ್ವೇರ್ ಬಿ, ಎಕ್ಸ್ ಟು ದ ಪವರ್ ಎ ಇಂಟು ಬಿ ಸ್ಕ್ವೇರ್ ಅಂದರೆ ಎ ಬಿ ಸ್ಕ್ವೇರ್ ಇಂಟು ಎಕ್ಸ್ ಟು ದ ಪವರ್ ಬಿ ಸ್ಕ್ವೇರ್ ಇಂಟು ಬಿ ಅಂದರೆ ಬಿ ಕ್ಯೂಬ್. ತಿಳಿತಲ್ಲ ಇದನ್ನು ಯಾವ ರೀತಿ ನಾ ಬರ್ದೇನಂತ? ಅದೇ ರೀತಿ ಪ್ರತಿಯೊಂದನ್ನು ಇದನ್ನು ಅದೇ ಥರ ಬರ್ಕೋರಿ, ಇದನ್ನು ಹಂಗೆ ಬರ್ಕೋರಿ. ಬರ್ಕೊಂಡ್ರೆ ನೋಡಿರಿ ನೆಕ್ಸ್ಟ್ ಸ್ಟೆಪ್ ಒಳಗೆ ಏನಕ್ಕೈತೆ ಗೊತ್ತಾ, ಇದನ್ನು ಹಂಗೆ ಇಡ್ರಿ. ಇಲ್ಲಿ ನೋಡಿರಿ ಎಕ್ಸ್ ಟು ದ ಪವರ್ ಎ ಸ್ಕ್ವೇರ್ ಬಿ ಐತಿಲ್ಲೇ, ಇಲ್ಲಿ ಎಕ್ಸ್ ಟು ದ ಪವರ್ ನೋಡಿರಿ ಛೇದದೊಳಗೆ ಡಿವೈಡೆಡ್ ಬೈ ಎಕ್ಸ್ ಟು ದ ಪವರ್ ಎ ಸ್ಕ್ವೇರ್ ಬಿ. ಈಗ ಏನಕ್ಕೈತೆ ಗೊತ್ತಾ, ಇದು ಇದು ಸಮನಾಗಿದ್ರೆ ಇಲ್ಲಿ ಎಕ್ಸ್ ಐತಿ ಇಲ್ಲಿ ಎಕ್ಸ್ ಐತೆ ಸಮನಾಗಿದ್ರೆ ಈ ಅಂಶಗಳು ನೋಡಿರಿ ಇದನ್ನು ಯಾವ ರೀತಿ ಬರಿಬೋದು ನಾವು, ಎಕ್ಸ್ ಟು ದ ಪವರ್ ಎ ಸ್ಕ್ವೇರ್ ಬಿ ಇಂಟು ಎಕ್ಸ್ ಟು ದ ಪವರ್ ಮೈನಸ್ ಎ ಸ್ಕ್ವೇರ್ ಬಿ ಬರಿಬೋದಾ? ಬರಿತೀವಿಲ್ರಿ ಇದನ್ನು. ನೆಕ್ಸ್ಟ್ ಒಳಗೆ ಏನಕ್ಕೈತಿ ಎಕ್ಸ್ ಟು ದ ಪವರ್ ಎ ಸ್ಕ್ವೇರ್ ಬಿ ಮೈನಸ್ ಎ ಸ್ಕ್ವೇರ್ ಬಿ, ಇವೆರಡೂ ಕ್ಯಾನ್ಸಲ್ ಆದ್ರೆ ಕಳೆದ್ರೆ ಎಕ್ಸ್ ಟು ದ ಪವರ್ ಏನು ಬಂತಿಲ್ಲ 0, ಹೌದಾ? ಅಂಡರ್ಸ್ಟ್ಯಾಂಡ್ ಆಯ್ತು ರೀ? ನೋಡಿರಿ ಇಲ್ಲೇನು ಬಂತು, ಇದನ್ನು ಹಂಗೆ ಇಡ್ರಿ. ಇದಕ್ಕೆ ಕಳೆದು ಬಂದರೆ ಏನು ಬಂತು ನಮ್ಗೆ ಎಕ್ಸ್ ಟು ದ ಪವರ್ 0. ಇದು ಕಳೀರಿ ಎಕ್ಸ್ ಟು ದ ಪವರ್ ಎ ಬಿ ಸ್ಕ್ವೇರ್ ನೆಕ್ಸ್ಟ್ ಮೈನಸ್ ಎಕ್ಸ್ ಟು ದ ಪವರ್ ಏನಾಗೈತಿಲ್ಲ ಎ ಬಿ ಸ್ಕ್ವೇರ್ ಅಂದರೆ ಎ ಬಿ ಸ್ಕ್ವೇರ್ ಕಳೆದ್ರೆ ಮತ್ತು ಇಲ್ಲಿ ಎಕ್ಸ್ ಟು ದ ಪವರ್ 0 ಬಂತು. ಇಲ್ಲಿ ಇದಕ್ಕೆ ಕಳೆದ್ರೆ ಎಕ್ಸ್ ಟು ದ ಪವರ್ 0, ಇದ್ರಾಗ ಇದಕ್ಕೆ ಕಳೆದ್ರೆ ಎಕ್ಸ್ ಟು ದ ಪವರ್ 0, ಇದ್ರಾಗ ಇದನ್ನು ಕಳೀರಿ ಎಕ್ಸ್ ಟು ದ ಪವರ್ 0, ಇದ್ರೊಳಗೆ ಇದನ್ನು ಕಳೆದ್ರೆ ಎಕ್ಸ್ ಟು ದ ಪವರ್ 0, ಇದ್ರೊಳಗೆ ಇದನ್ನು ಕಳೆದ್ರೆ ಎಕ್ಸ್ ಟು ದ ಪವರ್ 0, ಇದ್ರೊಳಗೆ ಇದಕ್ಕೆ ಕಳೆದ್ರೆ ಎಕ್ಸ್ ಟು ದ ಪವರ್ 0. ಇಲ್ಲಿ ಎಕ್ಸ್ ಟು ದ ಪವರ್ ಎ ಕ್ಯೂಬ್ ಈ ಎಕ್ಸ್ ಟು ದ ಪವರ್ ಎ ಕ್ಯೂಬ್ ಇವೆರಡೂ ಕಳೆದ್ರೆ ಎಕ್ಸ್ ಟು ದ ಪವರ್ 0. ಟೋಟಲಿ ಏನು ಬಂತು ನಮ್ಗೆ ಎಕ್ಸ್ದ ಘಾತ 0 ಬಂತು ರೀ. ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ ಇದು? ನೆಕ್ಸ್ಟ್ ಎಕ್ಸ್ ಟು ದ ಪವರ್ 0 ಯಾವುದರ ಘಾತ 0 ಇದ್ರೆ ಎ ಟು ದ ಪವರ್ 0, ಎಕ್ಸ್ ಟು ದ ಪವರ್ 0 ಅಂದರೆ ಬೆಲೆ ಎಷ್ಟು 1, ಹಾಗಂದ್ರೆ ಎಕ್ಸ್ ಟು ದ ಪವರ್ 0 ಅಂದರೆ ಬೆಲೆ ಅಂದ್ರೆ 1. ಆನ್ಸರ್ 1 ಈಸ್ ದ ರೈಟ್ ಆನ್ಸರ್. ನೋಡಿರಿ ಆಪ್ಷನ್ ನಂಬರ್ 1 ಈಸ್ ದ ರೈಟ್ ಆನ್ಸರ್. ಆಪ್ಷನ್ ನಂಬರ್ 1 ಬೆಲೆ ಏನು ಕೊಟ್ಟಾರ್ರಿ 1 ಕೊಟ್ಟಾರ, 1 ಈಸ್ ದ ರೈಟ್ ಆನ್ಸರ್. ಇದು ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ? ನಿಮ್ಗೆ ಯಾವುದೇ ಕ್ವಶನ್ ಏನೋ ಡೌಟ್ ಇದ್ರೂ ಕಮೆಂಟ್ಸ್ ಮಾಡಿರಿ, ನಾನು ನಿಮ್ಗೆ ಬೇಕಂದ್ರೆ ಇನ್ನೊಮ್ಮೆ ಹೇಳಂದ್ರೆ ಇನ್ನೊಮ್ಮೆ ಹೇಳ್ತೀನಿ ರೀ. ನೆಕ್ಸ್ಟ್ ಕ್ವಶನ್ ನೋಡಿರಿ ಏನು ಕೊಟ್ಟಾರ, ದ ಫ್ಯಾಕ್ಟರ್ಸ್ ಆಫ್ ಎಕ್ಸ್ ಟು ದ ಪವರ್ 4 ಪ್ಲಸ್ 4r. ಏನು ಮಾಡ್ಬೇಕ್ರಿ, ಇದ್ರದ ಫ್ಯಾಕ್ಟರ್ಸ್ ಅಂದರೆ ಇದರ ಎಕ್ಸ್ ಟು ದ ಪವರ್ 4 ಮತ್ತು ಪ್ಲಸ್ 4ರದ್ದು ಏನು ಮಾಡಬೇಕು ಅಪವರ್ತನಗಳನ್ನು ಕಂಡುಹಿಡಬೇಕು. ಇದರದ್ದು ಫಸ್ಟ್ ಆಪ್ಷನ್ ಏನು ಕೊಟ್ಟಾರ, ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಆ್ಯಂಡ್ ಎಕ್ಸ್ ಸ್ಕ್ವೇರ್ ಮೈನಸ್ 1. ಸೆಕೆಂಡ್ ಆಪ್ಷನ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x
plus 2 and x square minus 2x plus 2. Third option is a x plus 2 and x minus 2. Fourth option is a x square plus 2 and x square plus 2 ಕೊಟ್ಟಾರ. ಹಾಗಂದ್ರೆ ಇದನ್ನು ಯಾವ ರೀತಿ ಅಪವರ್ತನಗಳನ್ನ ಕಂಡುಹಿಡಿಬೇಕಂದ್ರೆ ನೋಡಿರಿ, ಫಸ್ಟ್ ಏನು ಮಾಡ್ಕೋಬೇಕು ನೋಡಿ, ಎಕ್ಸ್ ಟು ದ ಪವರ್ 4 ಪ್ಲಸ್ 4 ಕೊಟ್ಟಾರ. ಇದನ್ನು ಯಾವ ರೀತಿ ಬರ್ಕೋರಿ, ಎಕ್ಸ್ ಸ್ಕ್ವೇರ್ ಟು ದ ಪವರ್ 2 ಹಚ್ಕೋರಿ. ಇದನ್ನು 4 ಅಂದರೆ 2 ಸ್ಕ್ವೇರ್, 2 2 4. ಇದನ್ನು ಯಾವ ರೀತಿ ಬರ್ಕೋಬೇಕಂದ್ರೆ ನೋಡ್ರಿ, ಇದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಫಾರ್ಮ್ ಆಗೈತಾ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಏನು, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಏನು ಬರಿತೀರಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 2ab. ಅದಕ್ಕೆ ಇಲ್ಲಿ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಮೈನಸ್ 2x ಸ್ಕ್ವೇರ್ ಇಂಟು 2ab. ಎ ಅಂದರೆ ಏನೈತಿಲ್ಲ 2x ಸ್ಕ್ವೇರ್, ಬಿ ಅಂದರೆ ಏನೈತಿ 2. ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಮಾಡಿರಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಇಡ್ರಿ. ಇಲ್ಲಿ ಏನಕ್ಕೈತಿ 2 2 4x ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಬರೀರಿ. ಇದನ್ನು 4 ಐತಲ್ಲ, 4ರ ಬದಲಿ ನಾ 2 ಬರ್ಕೊಂಡು ಎಕ್ಸ್ ಬರ್ಕೊಂಡು ಹೋಲ್ ಬ್ರ್ಯಾಕೆಟ್ ಸ್ಕ್ವೇರ್ ಬರ್ಕೊತೀನಿ. ಅಂದರೆ 2 2 4 ಎಕ್ಸ್ ಸ್ಕ್ವೇರ್ನ ಹಾಕೈತಿ. ಇದು ಯಾವ ರೂಪದಾಗೈತಿ ಈಗ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ ಆಗೈತಿಲ್ಲ. ನೆಕ್ಸ್ಟ್ ಸ್ಟೆಪ್ಗೆ ನಾ ಏನು ಬರ್ಕೊತೀನಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಅಂದರೆ ಎ ಅಂದರೆ ಏನೈತಿ ನಮ್ಗೆ ಬೆಲೆ ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ 2, ಬಿ ಬೆಲೆ ಎಷ್ಟೈತಿ 2x. ಎಕ್ಸ್ ಸ್ಕ್ವೇರ್ ಪ್ಲಸ್ 2 ನೋಡ್ರಿ, ಎ ಬೆಲೆ ಎಷ್ಟೈತಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2, ಬಿ ಬೆಲೆ ಪ್ಲಸ್ 2x. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2, ಬಿ ಎ ಮೈನಸ್ ಬಿ. ಎ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2, ಬಿ ಅಂದ್ರೆ ಮೈನಸ್ 2x. ನೆಕ್ಸ್ಟ್ ಒಳಗೆ ಇದನ್ನು ಹಿಂದೆ ಮುಂದೆ ಐತಲ್ಲ ಕರೆಕ್ಟ್ ಇದ್ರೊಳಗೆ ಹಚ್ಕೊಂಡು ಸೀಕ್ವೆನ್ಸ್ ಹಚ್ಕೊಂಡು ಎಕ್ಸ್ ಸ್ಕ್ವೇರ್ ಅದ್ರ ಬಾಜು ಪ್ಲಸ್ 2x ಪ್ಲಸ್ 2. ನೆಕ್ಸ್ಟ್ ಸ್ಟೆಪ್ ಒಳಗೆ ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 2 ಐತಿ, ಪ್ಲಸ್ 2 ಇಲ್ಲಿ ಹಚ್ಕೊರಿ. ಇದು ಆನ್ಸರ್. ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 2 ಆ್ಯಂಡ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 2 ಈಸ್ ದ ರೈಟ್ ಆನ್ಸರ್. ಹಂಗಂದ್ರೆ ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್. ನೋಡ್ರಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 2 ಆ್ಯಂಡ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 2 ಈಸ್ ದ ರೈಟ್ ಆನ್ಸರ್. ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು the term that should be added to 4x square plus 12xy to make it a perfect square. ಇದನ್ನು ಪರ್ಫೆಕ್ಟ್ ಸ್ಕ್ವೇರ್ ಮಾಡ್ಬೇಕಂದ್ರೆ ಇದಕ್ಕೆ ಏನು ಆ್ಯಡ್ ಮಾಡಬೇಕು, ಅವಾಗ ಇದೊಂದು ಪರ್ಫೆಕ್ಟ್ ಸ್ಕ್ವೇರ್ ಆಕೈತೆ. ಅಂದರೆ ಇದು ಒಂದು ಏನು ಕೊಟ್ಟಾರ 4x ಸ್ಕ್ವೇರ್ ಪ್ಲಸ್ 12xy. ಇದನ್ನು ಪೂರ್ಣ ವರ್ಗವನ್ನಾಗಿ ಮಾಡಬೇಕಂದ್ರೆ ಇದಕ್ಕೆ ಯಾವ ಪದವನ್ನು ಕೊಡಬೇಕು, ಯಾವ ಟರ್ಮನ್ನ ಆ್ಯಡ್ ಮಾಡಿದ್ರೆ ಇದೇನಾಕೈತಿ ಪೂರ್ಣ ವರ್ಗ ಆಕೈತೆ ಅನ್ನೋದನ್ನು ಕಂಡುಹಿಡಬೇಕು. ನೋಡಿರಿ, ಇದನ್ನು ಯಾವ ರೀತಿ ಮಾಡ್ಬೇಕಂದ್ರೆ ಫಸ್ಟ್ ಏನು ಕೊಟ್ಟಾರ 4x ಸ್ಕ್ವೇರ್ ಪ್ಲಸ್ 12xy. ಇದನ್ನು ಯಾವ ರೀತಿ ಹಚ್ಕೊತೀನಿ ನಾವು, 4 ಅಂದರೆ 2x ಹೋಲ್ ಸ್ಕ್ವೇರ್, ಹೌದಾ, 2x ಹೋಲ್ ಸ್ಕ್ವೇರ್. 12ನೇ ಹೆಂಗೆ ಬರಿಬೋದು ಅಂದರೆ 2 2ab ನಾವು ಮೈಂಡ್ನಾಗ ಇಟ್ಕೋಬೇಕು. ಇದನ್ನು ನಾವು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದೊಳಗೆ ಬರ್ಕೋಬೇಕು. ಹಾಗಂದ್ರೆ ಇದನ್ನ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಬರಿಬೇಕಂದ್ರೆ ಇದನ್ನ ಮೊದಲು ಹೋಲ್ ಸ್ಕ್ವೇರ್ ಒಳಗೆ ಒಂದೇ ಪದವನ್ನು ಹೋಲ್ ಸ್ಕ್ವೇರ್ ರೂಪದೊಳಗೆ ಬರಿಬೇಕು. ಇದನ್ನು ಅವರು 4x ಸ್ಕ್ವೇರ್ ಕೊಟ್ಟಾರ. ನಮಗಿದು ಫುಲ್ ಟರ್ಮ್ ಇದು 4x ಸ್ಕ್ವೇರ್ ಐತಲ್ಲ, ಇದನ್ನು ಫುಲ್ ಹೋಲ್ ಸ್ಕ್ವೇರ್ ರೂಪದಾಗ ಬರಿಬೇಕಂದ್ರೆ ಇನ್ನೇನಕೈತೆ 2x ಹೋಲ್ ಸ್ಕ್ವೇರ್ ಆಕೈತಿ, ಹೌದಾ. ನೋಡಿರಿ, 2x ಹೋಲ್ ಸ್ಕ್ವೇರ್ ಆಕೈತಿ, ಹೌದಿಲ್ಲ ರೀ. ನೋಡಿರಿ, 4x ಸ್ಕ್ವೇರ್ ಇದನ್ನು ನಾವು ಎ ಸ್ಕ್ವೇರ್ ರೂಪದಾಗ ಬರ್ಕೋಬೇಕು. ಇದು ಎ ಸ್ಕ್ವೇರ್ ರೂಪದಾಗ ಇಲ್ಲಿದೆ 4x ಸ್ಕ್ವೇರ್ ಐತೆ. ಹಾಗಂದ್ರೆ ಇದನ್ನು ನಾನು 2x ಹೋಲ್ ಸ್ಕ್ವೇರ್ ಬರ್ತೀನಿ. ನೆಕ್ಸ್ಟ್ ಒಳಗೆ ನಾನು 2ab ಸೂತ್ರದಾಗ ಬರಬೇಕು. 2 ಹೌದಾ, 2 ಅಂತೂ ಬರ್ದ್ವಿ. ಇಲ್ಲಿ ನೋಡಿದ್ರೆ 12 ಐತಿ, ನಾ ಆಗಲೇ 2 ಬರೆದ್ಬಿಟ್ಟೀನಿ, ಹೌದ್ರಿ. ಎ ಅಂದರೆ ಇಲ್ಲಿ ಆಲ್ರೆಡಿ ಏನು ಕೊಟ್ಟಾರ ಎ, ಇದು ಮೊದಲನೇ ಪದ ಎ, ಹೌದಾ. ಎ ಅಂದರೆ 2x ಬಂತು. ಈಗ ಇಲ್ಲಿ ಎಷ್ಟು ಕೊಟ್ಟಾರ 12 ಕೊಟ್ಟಾರ. ಇಲ್ಲಿ ನೋಡಿದ್ರೆ 2 2 4 ಬಂತು. 4 ಎಷ್ಟಲೇ 12 ಅನ್ನೋದು ಇಲ್ಲಿ ಬರ್ಕೋರಿ. 4 ಎಷ್ಟಲೇ 12, 4 3 12. ಇಲ್ಲಿ ಆಲ್ರೆಡಿ ಎಕ್ಸ್ ಐತಿ. ನಮ್ಗೆ ಇನ್ನೊಂದು ಏನು ಬೇಕು, ನಮ್ಗೆ 12xy ಬೇಕಂದ್ರೆ ಇಲ್ಲಿ y ಬರ್ಕೋರಿ, ಹೌದಾ. ಇದನ್ನು ಯಾವ ರೀತಿ ಹಚ್ಕೋಬೇಕಂತ ತಿಳಿತಾ, ಹಂಗಂದ್ರೆ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ 3y ಹೋಲ್ ಸ್ಕ್ವೇರ್. ಹಂಗಂದ್ರೆ ಇಲ್ಲಿ ನೋಡ್ರಿ 2x ಸ್ಕ್ವೇರ್ ಪ್ಲಸ್ 2 ಇಂಟು 3 ಇಂಟು xy ಪ್ಲಸ್ 3y ಸ್ಕ್ವೇರ್. ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಮಾಡ್ಕೋರಿ 4x ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಹಚ್ಕೋರಿ. 4 2 4 4 3 12xy ಪ್ಲಸ್ 3y ಹೋಲ್ ಸ್ಕ್ವೇರ್ ಅಂದ್ರೆ 9y ಹೋಲ್ ಸ್ಕ್ವೇರ್. ಇದು ಏನಿದೆ ನಮ್ಗೆ, ಇದನ್ನು ನಾವು ಕೊಟ್ಟಿರೋದವ್ರು ಇಷ್ಟ ಕೊಟ್ಟಾರ ಇಲ್ರಿ ಲೆಕ್ಕದೊಳಗೆ. ನಾವು ಏನು ಆ್ಯಡ್ ಮಾಡಿದ್ವಿ ಇಲ್ಲಿ 9y ಸ್ಕ್ವೇರ್ ಈಸ್ ದ ಆನ್ಸರ್. ನೋಡಿರಿ, 9y ಸ್ಕ್ವೇರ್ ಅಂದ್ರೆ ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. ಆಪ್ಷನ್ ನಂಬರ್ 3 is 9y square is the right answer. Next question.
given x is equal to a square, y is equal to b square and z is equal to c square, then the value of abc whole raised to minus 2 is, first option is a xyz, x into y into z, second option is a 1 divided by xyz, third option is a xyz whole square, fourth option is a square root of xyz. x equal to a square, y is equal to b square and z is equal to c square ಆದರೆ a plus b plus c a into b into c ಹೋಲ್ ರೇಸ್ ಟು ಮೈನಸ್ 2ದ ಬೆಲೆಯನ್ನು ಕಂಡುಹಿಡಬೇಕು. ಇದನ್ನು ಯಾವ ರೀತಿ ಮಾಡಬೇಕು ನೋಡಿರಿ. ಎಕ್ಸ್ ಈಸ್ ಈಕ್ವಲ್ ಟು ನೋಡಿರಿ, ಎಕ್ಸ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್, ವೈ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್, ಜೆಡ್ ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಕೊಟ್ಟಾರ. ನಾವೇನು ಕಂಡುಹಿಡಬೇಕು, ಎ ಇಂಟು ಬಿ ಇಂಟು ಸಿ ಹೋಲ್ ರೇಸ್ ಟು ಮೈನಸ್ 2ದ ಬೆಲೆಯನ್ನು ಕಂಡುಹಿಡಬೇಕು. ಹಾಗಂದ್ರೆ ಎ ಇಂಟು ಬಿ ಇಂಟು ಸಿ ಹೋಲ್ ರೇಸ್ ಟು ಮೈನಸ್ 2ನ ಯಾವ ರೀತಿ ಬರಿಬೋದು ಅಂದ್ರೆ 1 ಡಿವೈಡೆಡ್ ಬೈ ಎ ಬಿ ಸಿ ಹೋಲ್ ಸ್ಕ್ವೇರ್. ನೋಡಿರಿ, ಎಕ್ಸ್ ಟು ದ ಪವರ್ ಮೈನಸ್ 2 ಅಂದರೆ ಇದನ್ನು ಯಾವ ರೀತಿ ಬರ್ತೀವಿ, 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಬರ್ತೀವಲ್ಲ, ಅದೇ ರೀತಿ ಎ ಬಿ ಸಿ ಹೋಲ್ ರೇಸ್ ಟು ಮೈನಸ್ 2 ಅಂದ್ರೆ 1 ಡಿವೈಡೆಡ್ ಬೈ ಎ ಬಿ ಸಿ ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಇದನ್ನು ಯಾವ ರೀತಿ ಬರ್ತೀವಿ ಅಂದ್ರೆ ನೋಡಿರಿ, 1 ಡಿವೈಡೆಡ್ ಬೈ ಎ ಇಂಟು ಬಿ ಹೋಲ್ ಸ್ಕ್ವೇರ್ ಇತ್ತಂದ್ರೆ ಇದನ್ನ ಏನು ಬರುತ್ತೆ ನಾವು, ಎ ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್ ಬರ್ತೀವಲ್ಲ ರೀ. ಅದೇ ರೀತಿ ಎ ಬಿ ಸಿ ಹೋಲ್ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್ ಇಂಟು ಸಿ ಸ್ಕ್ವೇರ್. ಹಾಗಂದ್ರೆ ಎ ಸ್ಕ್ವೇರ್ ಅಂದ್ರೆ ಏನು ಕೊಟ್ಟಾರ, ಎಕ್ಸ್, ಬಿ ಸ್ಕ್ವೇರ್ ಅಂದ್ರೆ ವೈ, ಸಿ ಸ್ಕ್ವೇರ್ ಅಂದ್ರೆ ಜೆಡ್. ಹಾಗಂದ್ರೆ 1 ಡಿವೈಡೆಡ್ ಬೈ ಎಕ್ಸ್ ವೈ ಜೆಡ್ ಈಸ್ ದ ರೈಟ್ ಆನ್ಸರ್. 1 ಡಿವೈಡೆಡ್ ಬೈ ಎಕ್ಸ್ ವೈ ಜೆಡ್ ಈಸ್ ದ ರೈಟ್ ಆನ್ಸರ್. ಹಾಗಂದ್ರೆ ಆಪ್ಷನ್ ನಂಬರ್ 2 ಈಸ್ ದ ಆಪ್ಷನ್ ನಂಬರ್ 2, 1 ಡಿವೈಡೆಡ್ ಬೈ ಎಕ್ಸ್ ವೈ ಜೆಡ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. when the polynomial 3x raised to 4 plus 4x cube plus 4x minus 1 is divided by x plus 1 then the remainder is. ನೋಡ್ರಿ, ಈ ಬಹುಪದೋಕ್ತಿ ಏನು ಬಹುಪದೋಕ್ತಿ ಕೊಟ್ಟಾರಲ್ಲ, 3x raised to 4 plus 4x cube plus 4x minus 1ಅನ್ನು x plus 1ರಿಂದ ಭಾಗಿಸಿದಾಗ ದರ್ತಕ್ಕಂಥ ಶೇಷ ಅಂದ್ರೆ ರಿಮೈಂಡರನ್ನು ಫೈಂಡ್ ಔಟ್ ಮಾಡಬೇಕು. ಯಾವ ರೀತಿ ಮಾಡ್ಬೇಕು ನೋಡ್ರಿ. ಫಸ್ಟ್ ಏನು ಕೊಟ್ಟಾರ, 3x raised to 4 ಪ್ಲಸ್ 4x ಕ್ಯೂಬ್ ಪ್ಲಸ್ 4x ಮೈನಸ್ 1 ಕೊಟ್ಟಾರ. ಇದಕ್ಕೆ x ಪ್ಲಸ್ 1ಲೇ ಭಾಗಿಸ್ಬೇಕು. ಆಗಲೇ ಇದನ್ನು ಇಂಥದ್ದು ಒಂದು ಸೇಮ್ ಲೆಕ್ಕನ ಹೇಳ್ಕೊಟ್ಟೇನೆ ರೀ ನಾ. ಇಲ್ಲಿ x ಐತಿ, ಇದು ಹೋಗಿ ಏನಾಗಬೇಕೀಗ, ಫಸ್ಟ್ ಒಂದೇ ಪದ ಏನೈತಿ, 3x raised to 4 ಐತಿ. ನೋಡಿರಿ, ಇದು x ಹೋಗಿ x raised to 4 ಆಗಬೇಕಂದ್ರೆ ಇದಕ್ಕೆ ಎಷ್ಟರಲ್ಲಿ ಗುಣಿಸ್ಬೇಕು ನಾವು, 3x ಕ್ಯೂಬ್ಲಿಂದ ಗುಣಿಸ್ಬೇಕು. ಹೌದಿಲ್ಲ ರೀ, 3x ಕ್ಯೂಬ್ಲೆ ಈ ಎಕ್ಸಿಗೆ ಗುಣಿಸಿದ್ರೆ ಅದೇನು ಆಕೈತಿ, 3xದ ಘಾತ 4 ಆಕೈತಿ. ಹಾಗಂದ್ರೆ x ಇಂಟು 3x raised to x ಕ್ಯೂಬ್ ಅಂದ್ರೆ 3x raised to 4 ಪ್ಲಸ್ 3 ಎಂಡ್ಲೆ 3 x ಕ್ಯೂಬ್ ಪ್ಲಸ್ ಮೈನಸ್ ಚಿಹ್ನೆ ಚೇಂಜ್ ಮಾಡ್ಕೊರಿ. ಇವಂತರೂ ಕ್ಯಾನ್ಸಲ್ ಆಗ್ತಾವು. 4ರಾಗ 3 ಕಳೆದ್ರೆ x ಕ್ಯೂಬ್ ಪ್ಲಸ್ 4x ಮೈನಸ್ 1 ಆಸ್ ಇಟ್ ಈಸ್ ಇಡ್ರಿ. ಈಗ ಇಲ್ಲಿ ಏನೈತಿ ರೀ, ಮೊದಲನೇ ಪದ ಏನೈತಿ, ಇಲ್ಲಿ x ಐತಿ, ಇಲ್ಲಿ ನೋಡಿದ್ರೆ ಎಕ್ಸ್ ಕ್ಯೂಬ್ ಐತಿ. ಹೌದಿಲ್ಲ ರೀ, ಇಲ್ಲಿ ಎಕ್ಸ್ ಕ್ಯೂಬ್ ಐತಿಲ್ಲ. ಈ ಎಕ್ಸ್ ಹೋಗಿ ಎಕ್ಸ್ ಕ್ಯೂಬ್ ಆಗಬೇಕಂದ್ರೆ ಇದಕ್ಕೆ ಎಷ್ಟರಲ್ಲಿ ಗುಣಿಸ್ಬೇಕು ನಾವು, ಎಕ್ಸ್ ಸ್ಕ್ವೇರ್. ಈ ಎಕ್ಸ್ ಸ್ಕ್ವೇರ್ಲೆ ಇದಕ್ಕೆ ಗುಣಿಸಿದ್ರೆ ಏನಾಕೈತಿದ, ಎಕ್ಸ್ ಕ್ಯೂಬ್ ಆಕೈತಿ. ನೋಡಿರಿ, ಈಗ ಏನು ಮಾಡಿರಿ, ಈ ಎಕ್ಸ್ ಸ್ಕ್ವೇರ್ಲೆ ಇವೆರಡಕ್ಕೂ ಗುಣಿಸಿ ಅದನ್ನು ಇಲ್ಲಿ ಹಚ್ಕೋರಿ. ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು 1 ಅಂದರೆ ಎಕ್ಸ್ ಸ್ಕ್ವೇರ್. ಚಿಹ್ನೆ ಚೇಂಜ್ ಮಾಡಿರಿ, ಪ್ಲಸ್ ಮೈನಸ್ ಆತು, ಇವೆರಡು ಕ್ಯಾನ್ಸಲ್ ಆಯ್ತು. ಇಲ್ಲಿ ಪ್ಲಸ್ ಮೈನಸ್ ಅಂದ್ರೆ ಕಳೀರಿ. 4ರಾಗ ನೋಡಿರಿ, ಇಲ್ಲೊಂದು ಈ ಸ್ಟೆಪ್ ಬಂದು ಕೂಡ ಒಂದು ಸ್ವಲ್ಪ ಕೇರ್ಫುಲಿ ಮಾಡಬೇಕು. ಇಲ್ಲಿ ನೋಡಿರಿ, ನೆಕ್ಸ್ಟ್ ಸ್ಟೆಪ್ ಒಳಗೆ ಇಲ್ಲಿ ನೋಡಿದ್ರೆ ಎಕ್ಸ್ ಸ್ಕ್ವೇರ್ ಐತಿ, ಇಲ್ಲಿ ನೋಡಿದ್ರೆ ಎಕ್ಸ್ ಐತಂದ್ರೆ ಇದ್ರಾಗಿದ್ದು ಕಳೆಯೋಕೆ ಬರೋಂಗಿಲ್ಲ. ವಿಜಾತಿ ಪದಗಳನ್ನು ನಾವು ಕಳಿಲಿಕ್ಕೆ ಬರೋಂಗಿಲ್ಲ. ಅವಾಗ ಏನು ಮಾಡಿರಿ, ಮೈನಸ್ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಇಡ್ರಿ, ಪ್ಲಸ್ 4x ಹೆಂಗೈತೆ ಹಂಗೆ ಹಚ್ಕೋರಿ, ಮೈನಸ್ 1. ಈ ಸ್ಟೆಪ್ ಇಂಪಾರ್ಟೆಂಟ್ ಸ್ಟೆಪ್ ರೀ. ಇಲ್ಲೇನು ಮಾಡ್ಕೋಬೇಕು, ಇಲ್ಲಿ ನೋಡಿದ್ರೆ ಎಕ್ಸ್ ಐತಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಐತಂದ್ರೆ ಏನು ಮಾಡ್ಬೇಕು ನಾವು, ನೆಕ್ಸ್ಟ್ ಸ್ಟೆಪ್ ಒಳಗೆ ಮೈನಸ್ ಎಕ್ಸ್ ಸ್ಕ್ವೇರ್ ಹಚ್ಕೋರಿ, ಪ್ಲಸ್ 4x ಆ್ಯಸ್ ಇಟ್ ಈಸ್ ಹಚ್ಕೋರಿ, ಮೈನಸ್ 1 ಹಚ್ಕೋರಿ. ಈ ಸ್ಟೆಪ್ ತಿಳಿತಲ್ಲ. ನೆಕ್ಸ್ಟ್ ಏನು ಮಾಡಿರಿ, ಇಲ್ಲಿ ಮೊದಲೇ ಪದ ಏನೈತಿ ನಮ್ಗೆ, ಇಲ್ಲಿ ನೋಡಿದ್ರೆ ಎಕ್ಸ್ ಐತಿ, ಇಲ್ಲಿ ನೋಡಿದ್ರೆ ಮೈನಸ್ ಎಕ್ಸ್ ಸ್ಕ್ವೇರ್ ಐತಿ. ಈ ಎಕ್ಸ್ ಸ್ಕ್ವೇರ್ ಹೋಗಿ ಮೈನಸ್ ಎಕ್ಸ್ ಸ್ಕ್ವೇರ್ ಹಾಕಂದ್ರೆ ಇದಕ್ಕೆ ಎಷ್ಟಲ್ಲಿ ಗುಣಿಸ್ಬೇಕು, ಮೈನಸ್ ಎಕ್ಸ್ಲೇ ಗುಣಿಸ್ಬೇಕು ರೀ. ಮೈನಸ್ ಎಕ್ಸ್ಲೇ ಎಕ್ಸಿಗೆ ಗುಣಿಸಿದ್ರೆ ಮೈನಸ್ ಎಕ್ಸ್ ಸ್ಕ್ವೇರ್ ಬರ್ತೈತಿ. ಅದಕ್ಕಿಲ್ಲೇ ಮೈನಸ್ ಎಕ್ಸನ್ನು ಹಚ್ಕೋರಿ. ಈ ಮೈನಸ್ ಎಕ್ಸಲ್ಲೇ ಇವೆರಡಕ್ಕೂ ಗುಣಿಸಿ ಅದನ್ನು ಇಲ್ಲಿ ಹಚ್ಬೇಕು. ನೋಡಿರಿ, ಏನು ಮಾಡಿರಿ, ಈಗ ಮೈನಸ್ ಇಂಟು ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಎಕ್ಸ್. ಇಲ್ಲಿ ಚಿಹ್ನೆ ಚೇಂಜ್ ಮಾಡಿರಿ, ಪ್ಲಸ್ ಆಯ್ತು, ಇವೆರಡು ಕ್ಯಾನ್ಸಲ್ ಆಯ್ತು. ಇಲ್ಲಿ ಪ್ಲಸ್ ಬಂದೈತೆ ಅಂದ್ರೆ 4xಕ್ಕೆ 1x ಕೂಡಿಸಿದ್ರೆ 5x ಮೈನಸ್ 5. ನೆಕ್ಸ್ಟ್ ಏನೈತಿ ಇಲ್ಲಿ ಮೊದಲನೇ ಪದ ಏನೈತಿ ನಮ್ಗೆ,
ಇಲ್ಲಿ ನೋಡಿರಿ, ಇಲ್ಲಿ ಮೊದಲೇ ಪದ ಏನೈತಿ ಎಕ್ಸ್ ಐತಿ, ಇಲ್ಲಿ ನೋಡಿದ್ರೆ 5x ಐತಿ. ಈ ಎಕ್ಸ್ ಹೋಗಿ 5x ಆಗ್ಬೇಕಂದ್ರೆ ಅದಕ್ಕೆ ಎಷ್ಟರಲ್ಲಿ ಗುಣಿಸ್ಬೇಕು ನಾವು? 5ರಲ್ಲಿ ಗುಣಿಸ್ಬೇಕು. ಈ 5ರಲ್ಲಿ 5x ಗುಣಿಸಿದ್ರೆ 5x ಬರ್ತೈತಿ. ಹಾಗಂದ್ರೆ ಈ 5ನ್ನು ಇಲ್ಲಿ ಹಚ್ಕೋರಿ, ಇದನ್ನು ಪೂರ ಇದಕ್ಕೆ ಗುಣಿಸ್ರಿ, ಗುಣಿಸಿ ಅದನ್ನ ಎರಡನ್ನೂ ಇಲ್ಲಿ ಹಚ್ಚಿರಿ. 5 ಒಂದಲೇ 5x ಪ್ಲಸ್ 5 ಒಂದಲೇ 5 ಪ್ಲಸ್, ಇಲ್ಲಿ ಪ್ಲಸ್ ಇದ್ರೆ ಮೈನಸ್ ಹಚ್ಕೋರಿ, ಇಲ್ಲಿ ಮೈನಸ್ ಇದ್ರೆ ಪ್ಲಸ್ ಇದ್ರೆ ಮೈನಸ್ ಹಚ್ಕೋರಿ. ಕ್ಯಾನ್ಸಲ್ ಆಯ್ತು. ಇಲ್ಲಿ ಮೈನಸ್ ಮೈನಸ್ ಬಂದ್ರೆ ಕೂಡಿಸ್ಬೇಕು, -6 ಬಂತು. ಮೈನಸ್ ಐತೆ ಅಂದ್ರೆ ಕೂಡಿಸ್ರಿ, 5ಕ್ಕೆ 1 ಕೂಡಿಸಿದ್ರೆ 6 ಬಂತು. -6 ಈಸ್ ದ ರಿಮೈಂಡರ್, ಅಂದ್ರೆ ಶೇಷ ಎಷ್ಟು ಬಂತು ಈಗ ನಮ್ಗೆ? -6. -6 ಅನ್ನೋದು ಏನಿದೆ? ಆಪ್ಷನ್ ನಂಬರ್ 4 ಈಸ್ ದ ರೈಟ್ ಆನ್ಸರ್. ನೋಡಿರಿ, ಇಲ್ಲಿ ತನಕ ನಾನು ಕರ್ನಾಟಕ TETಗೆ ಇಂಪಾರ್ಟೆಂಟ್ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ಲಿಕ್ಕತ್ತೀನಿ ರೀ. ನಾನು ಇದನ್ನು ಕರ್ನಾಟಕ TETನ 2 ಬಾರಿ ಮತ್ತು ಸೆಂಟ್ರಲ್ TET 1 ಬಾರಿ ಪಾಸ್ ಆಗಿದ್ರೆ ಆಧಾರದ ಮೇಲೆ ಕ್ಲಾಸ್ ಮಾಡ್ಲಿಕ್ಕತ್ತೇನೆ ರೀ. ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸ್. ಈಗೇನು ಇನ್ನೊಂದು 14 ದಿನ ಉಳಿತೀವಿ. ನನ್ನ ಕ್ಲಾಸಸ್ ನೀವು ನೋಡ್ಕೊಂಡು ಹೋದ್ರೆ ಆಲ್ಮೋಸ್ಟ್ ನಿಮ್ಮ ಮ್ಯಾಥ್ಸನ್ನು ಈಸಿಯಾಗಿ ನೀವು ಕ್ಲಿಯರ್ ಮಾಡ್ಬೋದು ರೀ. ನೋಡ್ರಿ, ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರೂ ಶೇರ್ ಮಾಡಿರಿ. ಥ್ಯಾಂಕ್ ಯು.